ಯಾರು ನಿಜ ಹೇಳ್ತಾರೋ ಅವ್ರ ಮುಖದಲ್ಲಿ ಒಂದು ಕಳೆ ಇರುತ್ತೆ, ಯಾರು ಸುಳ್ಳು ಹೇಳ್ತಾರೋ ಅವ್ರ ಮುಖದಲ್ಲಿ ಒಂದು ವ್ಯಸನ ಇರುತ್ತೆ. ಹೇಳ್ಬಿಟ್ಟಲ್ಲ ನಾನು ಸುಳ್ಳು ಅಂತ. ನೀವೇ ಹೇಳಿದ್ರೆ, ಒಂದು ಸುಳ್ಳು ಹೇಳಿದ್ರೆ ಅದನ್ನ ಕವರ್ ಮಾಡಕ್ಕೆ ಇನ್ನು 100 ಸುಳ್ಳು ಹೇಳ್ಬೇಕು. ಆದ್ರೆ ಸತ್ಯ ಹೇಳೋನು ಏನೂ ಹೇಳ್ಬೇಕಾಗಿಲ್ಲ. ಸತ್ಯ ಹೇಳಿದಾಗ ಒಂದ್ ಮಾತು ಹೇಳಿ ಸುಮ್ಮನೆ ಆಗ್ಬೋದು. ಸುಳ್ಳು ಹೇಳಿದ್ಮೇಲೆ ಅದು ಹಂಗಲ್ಲ, ಅದಕ್ಕಾಯ್ತು, ಇದಕ್ಕಾಯ್ತು. ಇವತ್ತು ಮಕ್ಕಳುಗಳು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರು, ಹೋಗಿ ಬಂದ ತಕ್ಷಣ ನಾನು ಅಲ್ಲಿಗೆ ಹೋಗಿದ್ದೆ, ಸ್ಪೆಷಲ್ ಕ್ಲಾಸ್ಗೆ ಹೋಗಿದ್ದೆ, ನೀವೆಲ್ಲ ಹೇಳಿದ್ಮೇಲೆ ಸುಳ್ಳು ಹೇಳಿದಿರಿ. ನಿಮಗ್ ನೀವೇ ಹಾಳು ಮಾಡ್ಕೊಂಡಿದಿರಿ ಹೊರತು ಯಾರನ್ನೂ ಹಾಳು ಮಾಡಿಲ್ಲ. ನಿಮ್ಮನ್ನ ನೀವೇ ಹೊಡ್ಕೊಂಡ್ರಿ ಹೊರತು ಇನ್ಯಾರನ್ನೂ ಹೊಡೆದಿಲ್ಲ. ಸುಳ್ಳು ಹೇಳಿದಾಗೆಲ್ಲ ನಾವೇನ್ ಮಾಡ್ತೀವಿ, ಬೇರೆಯವ್ರನ್ನ ಸಂತೋಷ ಪಡಿಸ್ತೀವಿ ನಿಜ. ಆದ್ರೆ ಆ ಸುಳ್ಳು ಮನೆಗಳಲ್ಲಿ ಕೆಲವು ಟೈಮ್ ನಡೆಯಲ್ಲ. ಇವಾಗ ನನ್ನ ಯಾರಾದ್ರೂ ಬಂದು ಹೇಳ್ಬೋದು, ಅಥವಾ ನರಸಿಂಹ ಜೋಶಿಗೆ ಯಾರು ಬಂದು ಸಿಕ್ಕದ ತಕ್ಷಣ ಒಂದು ಸುಳ್ಳು ಹೇಳ್ತಾರೆ ಸ್ನೇಹಿತರು, ಯಾಪಾ ಚೆನ್ನಾಗಾಗ್ಬಿಟ್ಟಿದೆ, ಸ್ಲಿಮ್ ಆಗಿ ಬ್ಯೂಟಿಫುಲ್ ಆಗಿದ್ಯಾ ಅಂತ. ಆಕ್ಚುಲಿ ಆಗಿರಲ್ಲ. ಮಗಸ್ತೊತ್ತಿಗೆ ಸುಳ್ಳು ಹೇಳ್ತಾರೆ. ನಮಗೂ ಆ ಟೈಮಲ್ಲಿ ಒಂದು ಆನಂದ ಸಿಗುತ್ತೆ. ಆದ್ರೆ ಮನೆಯಲ್ಲಿರೋರು ನಿಜ ಹೇಳ್ತಾರೆ, ಯಾಕೋ ಆ ಶರ್ಟ್ ಇಡಿಸ್ತಾ ಇಲ್ಲ ನಿಮ್ಗೆ, ಸ್ವಲ್ಪ ದಪ್ಪ ಆಗ್ತಾ ಇದ್ದೀರಾ, ಡಯಟ್ ಮಾಡಿ ಅಂತ. ಸೊ ಸತ್ಯ ಹೇಳೋರು ನಮ್ ಜೊತೆಲಿ ಬದುಕೋರು, ನಮ್ ಜೊತೆ ನಮ್ಮನ್ನ ಇಷ್ಟಪಡೋರು.